ನಡಗಡ್ಡೆ ಇದೆ. ರೈತರು ಅಲ್ಲೇ ಕುರಿ ಮೇಯಿಸ್ತಾರೆ. 2,500-3 ಸಾವಿರದಷ್ಟು ಕುರಿ ಇರ್ಬೇಕಲ್ಲಿ. ನೋಡ್ರಿ, ನಾವೀಗ ಕೃಷ್ಣಾ ನದಿ ದಂಡಿದೆ. ಬೆಳಗ್ಗೆ ತಾಲೂಕಿನ ತುದಿ ಇದೆ ಲಾಸ್ಟ್. ಇದು ಕೃಷ್ಣಾ ನದಿ. ಅಲ್ಲಿ ಮುಂದೆ ಹೋಗಿ ಚಿಕ್ಕಸಂಗಮಂತೆ ಘಟಪ್ರಭಾ ನದಿ ಕೂಡ್ತದೆ. ಈಗೇನು ನಾವು ಈ ಕಡೆ ಕೈ ತೋರ್ಸಕತ್ತೀವಲ್ಲ, ಇಲ್ಲಿಂದ 8 ಕಿಲೋಮೀಟ್ರ್ ಹೋದ್ರೆ ಆಲ್ಮಟ್ಟಿ ಡ್ಯಾಮ್. ಅಲ್ಲಿಂದ ಇಲ್ಲಿಂದ ಏನು ಭೂಮಿ ಕಾಣ್ತದಲ್ಲ, ಆಚೆ ಕಡೆ ಜೂಮ್ ಮಾಡಿದ್ರೆ ಸಿಗ್ತದೆ ನಿಮಗೆ. ಅಲ್ಲೇ ಕಾಣೋದು ಏನೈತಿ ಪೂರ ನಡಗಡ್ಡೆ ಇದೆ. ನಡಗಡ್ಡೆದು ಒಂದು ಏನು ವಿಶೇಷ ಹೇಳ್ಬೇಕಂದ್ರೆ ನಿಮಗೆ, ನಡಗಡ್ಡೆದೊಳಗೆ ಈ ಕಡೆ ಏನು ಹದಿರಾಳ, ಕೊಪ್ಪ, ಕಂದಗಾಲ ರೈತರು ಅಲ್ಲೇ ಕುರಿ ಮೇಯಿಸ್ತಾರೆ ಮತ್ತು ದನ ಯಾವಾಗ ಅದಾವಂದ್ರೆ, ಈಗೇನು 519ಕ್ಕೆ ನೀರು ನಿಲ್ಲಿಸ್ಯಾರಲ್ಲ, ಅವತ್ತೇತ್ತು ದನಗಳನ್ನ ಈಚೆ ಕಡೆ ತರೋಕ್ಕಾಗಿಲ್ಲ. ಅವತ್ತಲಿತ್ರನು ಅಲ್ಲೇ ಅದಾವು. ಅವು ಹಿಡ್ದಾವು, ದೊಡ್ಡವಾಗ್ಯಾವು, ಇದು ಮಾಡ್ಯಾವು. ಕುರಿ ಇತ್ತಿತ್ತಲಾಗೆ ಒಯ್ದು ಸಾಕ್ಯಾರ. ನನ್ನ ಅಂದಾಜು 3 ಊರು ಕೂಡಿ ಒಂದು 2,500-3 ಸಾವಿರದಷ್ಟು ಕುರಿ ಇರ್ಬೇಕಲ್ಲಿ. ಭಾಳ ಫಲವತ್ತಾದ ಭೂಮಿ ಐತೆ ಅಲ್ಲಿ. 1,500 ಎಕರೆ ಅಷ್ಟು ಹುಲ್ಲುಗಾವಲು ಐತಿ. ಅವಕ್ಕೆ ತಿನ್ನಕ ಮೇವಿಗೆ ಏನೂ ತಪ್ಪತ್ರೆ ಇಲ್ಲ. ನೀರಂದ್ರೆ ಹೊಳೆ ದಂಡಿಗೆ ಐತಿ, ನೀರು ಕುಡಿತಾವು. ಯಾವಾರ ಏನಾದ್ರೆ ನಮ್ಮ ಅಡಚಣಿಗೆ, ಕುರ್ಗಾರ ಅಡಚಣಿಗೆ ಮಾರಬೇಕಪ್ಪ ಅಂತಂದ್ರೆ ಈ ಬೋಟ್ಗಳೊಳಗೆ ಅವ್ನು ತೊಗೊಂಡ್ಬರೋದು, ಇಲ್ಲಿ ಬಜಾರ್ಗೆ ಹೋಗಿ ಮಾರೋದು, ಜೀವನ ನಡೆಸೋದು. ಆದ್ರೆ ಭಯಂಕರ ಕುರಿಗಳು ಸಾಕ್ಯಾರ. ಅಲ್ಲೇ ಇನ್ನೊಂದು ಮನುಷ್ಯರ ಕುರಿನ ಕಾಯಬೇಕು ಅಂತ ಏನಿಲ್ಲ, ಹಂಗೆ ಬಿಟ್ಬಿಟ್ರೆ ನಡ್ತೈತೆ. ಯಾಕಂದ್ರೆ 4 ಕಡೆನೂ ನೀರು ಐತಲ್ಲ, ಸುತ್ತಕೊಂಡು ನೀರು ಐತಿ. ಎಲ್ಲಿ ಹೋಗೋದಿಲ್ಲ ಕುರಿ. ಅವಕ್ಕೇನು ತಟ್ಟಿ ಬಡಿಬೇಕಾಗಿಲ್ಲ, ನೀವು ಅವ್ನು ಕಾಯ್ಕೋತ ನಿಂದಿರ್ಬೇಕಾಗಿಲ್ಲ, ಏನೂ ಇಲ್ಲ. ಅಲ್ಲಿ ಬಿಟ್ಟು ಈ ಕಡೆ ಬರ್ತಾರೆ. ಚಜ್ಜಿಗೆ ಬುತ್ತಿ ತೊಗೊಂಡು ಮೊಬೈಲ್ ಚಾರ್ಜ್ ಮಾಡ್ಕೊಂಡು ಅಲ್ಲಿಗೆ ನೆಟ್ವರ್ಕ್ ಸಿಗ್ತೈತೆ. ಅಲ್ಲಿಗೆ ಹೋಗ್ತಾರ. ಅಲ್ಲಿ ಸಂಜೆ ರಾತ್ರಿ ಎಲ್ಲ ಇರ್ತಾರೆ. ವಾಪಸ್ ಹಂಗೇನೆ ಇಳಿದು ಮರಿಗೋದು, ಏನಾರ ತ್ರಾಸು, ಏನಾರ ವ್ಯಾಕ್ಸಿನ್ ಹಾಕ್ಸೋದು, ಡಾಕ್ಟ್ರ್ ತೋರಿಸೋದು ಏನಾರ ಇರ್ತದೆ. ಬೋಟ್ ಅದಾವೆ ಇಲ್ಲಿ. ಬೋಟು ಸ್ವಂತದ್ದು ಅದಾವು, ಕಟ್ಸತ್ತವು. ಅವನ್ನ ತೊಗೊಂಡು ಈಚೆ ಕಡೆ ಬರ್ತಾರೆ. ಇಂಥದ್ದೊಂದು ರೈತರ ಕೃಷಿ ಭಾರಿ ವಿಶೇಷ ಇದೆ. ನಾವು ಎಲ್ಲಿ ತಿಳಿರಲಿಲ್ಲ. ಭಾರಿ ವಿಶೇಷ ಒಂದು ನಮ್ಮ ಕೃಷ್ಣಾ ತೀರದೊಳಗೆ ಐತೆ ಅಂತ ಹೇಳಿ ನಮಗೆ ಇವತ್ತು ಹೆಚ್ಚು ಕಡಿಮೆ ಗೊತ್ತಾಗಿದ್ದು. ಆದರೆ ಅಡ್ಡಿ ಇಲ್ಲ, ಭಾಳ ಚಲೋ ಇದನ್ನು ಮಾಡ್ತಾರೆ. ಈಗ ನಮ್ಮ ಜೊತೆ ಇಲ್ಲಿ ಹದಿರಾಳ ಗ್ರಾಮದರ ನಮ್ಮ ದೋಸ್ತ MR ಪಾಟೀಲ್ರು ಅಂಥೇಳಿ, ಅವರು ಇಲ್ಲಿ ವಿಶೇಷಗಳನ್ನ ಹೇಳ್ತಾರೆ. ಮತ್ತು ಇಲ್ಲಿ ಆ ದೇವಸ್ಥಾನಗಳಿದ್ದು, ಇದು ಮುಳುಗಡೆ ಆಗೋಕ್ಕಿಂತ ಮೊದಲು ಊರುಗಳು ಹೆಂಗಿತ್ತು, ಇಲ್ಲೆಲ್ಲ ಸುತ್ತಮುತ್ತಿನ ಮಾಹಿತಿ ಕೊಡ್ತಾರೆ. ಈಗ ಅವ್ರ ಜೊತೆ ಮಾತಾಡೋದು. ನಿಮ್ಮ ಹೆಸರು ಏನ್ರಿ? ಸರ್, ನನ್ನ ಹೆಸರು ಬಿಳಿಗಿ ತಾಲೂಕು ಹದಿರಾಳ ಗ್ರಾಮದ MR ಪಾಟೀಲ್ ಅಂತ ಸರ್. MR ಪಾಟೀಲ್ರಿ? ಸರ್, ನಿಮ್ದು ಇದ ಹುಟ್ಟೂರಲ್ಲ ಸರ್? ಪಕ್ಕ ಸರ್, ಹದಿರಾಳ ಸರ್. ಹದಿರಾಳ? ಹ್ಞೂ ಸರ್. ಇದು ಫಸ್ಟ್ ಬೀರ್ಕೆಬಿ ಸರ್. ಇದು ಎಲ್ಲಿ? ಇದು ಹೊಳಿ ಹನುಮಪ್ಪನ ಗುಡಿ ಸರ್. ಅಲ್ಲೇ ಇದಕ್ಕ ಅಂತತ್ಲ ಅದು ಮಾಲ್ಗಂಬ ಸರ್. ಮಾಲ್ಗಂಬ ಸರ್. ಅದ್ರ ಕೆಳಗ ಸಂಗಮನಾಥ ಗುಡಿ ಸರ್. ಸಂಗಮನಾಥ ಸರ್. ಆ ನಂತರ ಆಚೆಗಡೆ ಫಸ್ಟ್ ಆಚೆಗಡೆ ಹೊಳೆ ಆಚೆಗಡೆ ಮನಗೂರು ಸರ್. ಮನಗೂರು ಸರ್. ಮನಗೂರು ಅಂದ್ರೆ ಬೆಳಗಿ ತಾಲೂಕ, ಬಸವನಬಾಗಿ ತಾಲೂಕು ಸರ್. ಬೆಳಗಿ ತಾಲೂಕು ಸರ್. ಆಮೇಲೆ ಕಮದಾಳ ಅಂತ ಹೇಳಿ ದೊಡ್ಡ ದೇವಸ್ಥಾನ ಸರ್. ಅಲ್ಲೊಂದು ಕರಿಸಿದ್ದೇಶ್ವರ ಅಂತ ಬಿಟ್ಟು, ಮತ್ತೆ ಮುದ್ದಪ್ಪ ದೇವಸ್ಥಾನ ಅಂತ. ಮುದ್ದಪ್ಪ ದೇವಸ್ಥಾನ ಸರ್, ಯಾರಿಗೂ ಹುಳ ಮುಟ್ತದ ಸರ್. ಅಲ್ಲಿ ಬರೋ ನೀರ್ ಹಾಕಿ ಸಾಕು, ಬೇಕಂತ ಹುಳ ಮುಟ್ಲಿ ಸರ್. ಸರ್ ನೀರ್ ಹಾಕಿ ಸಾಕಾಗತ್ತೆ ಸರ್. ಅಂತ ದೊಡ್ಡ ದೇವಸ್ಥಾನ ಸರ್ ಕಮದಾಳ. ಸರ್, ಕಮದಾಳ ಸರ್ ಅದು. ಆ ನಂತರ ಕಮದಾಳಗನ್ನ ಚಿನ್ವಾಲ ಮತ್ತು ಹಳ್ಳ ಕಟ್ತಿದ್ರಿ ಸರ್. ಕೊಳ್ಳಾಗ ಒಂದು ಹೊಳೆನ ಹಳ್ಳ ತಗೊಂಡ್ರಿ, ಹೊಳೆನ ಹಳ್ಳ ತಗೊಂಡ್ ಅರ್ಬಿ ತಗೊಂಡ್ ಕೊಳ್ಳಿ ಕಟ್ಟಿಬಿಟ್ರ ಅದ್ರ ನಂಜ್ ಇಳದ್ ಬಿಡ್ತಿತ್ತು. ಹಾವು ಕಡ್ದದ್ದು ವಿಷ ಬೇಕಾದ್ರೆ ನಾಗರಾಮ್ ಕಡೆ ಯಾವ್ದೇ ದೊಡ್ಡ ಕಮದಾಳ್ರಿ ಊರ ಸರ್. ಅದು ಕಮದಾಳ. ನೆಕ್ಸ್ಟ್ ಆ ನಂತರ ಇಲ್ಲಿ ಸರ್, ಅದು ಚಿನ್ವಾಲ್ ಸರ್. ಚಿನ್ವಾಲ್ ಸರ್. ಆಮೇಲೆ ಗೋಡಾಳ್ರಿ. ಹ್ಞೂ ಸರ್. ಆಮೇಲೆ ನಿಂಗಾಪುರ ಸರ್. ಇದು ಏನ್ ಇದ್ರ ಕಾಣ್ತಲ್ರಿ, ಇದು ನಿಂಗಾಪುರ ಅಂತ. ಹ್ಞೂ ಸರ್. ಇದು ನಿಂಗಾಪುರ. ಗುಂಡನಪಲ್ಲೆ ಏನ್ರಿ? ಸರ್ ಹೆಗ್ಗೂರು ಸರ್. ಅದು ಹೆಗ್ಗೂರು. ಹಾಂ ಸರ್, ಹೆಗ್ಗೂರು. ಆ ನಂತರ ಆಚೆ ಕಡೆ ಗುಂಡನಪಲ್ಲೆ ರೀ. ಎಷ್ಟು 7 ಹಳ್ಳಿ ಅದಾವನ್ರಿ? 7 ಹಳ್ಳಿ ಸರ್. ಒಳಗೆ 7 ಹಳ್ಳಿ ಸರ್. 7 ಹಳ್ಳಿ ಮುನ್ಗ್ಯಾವ ಸರ್. ಕೃಷ್ಣ ಮತ್ತು ಘಟ್ಟಪ್ರಭಾ ಆಲಿಮಟ್ಟಿ ಅಣೆಕಟ್ಟಿಂದ ಆಲಿಮಟ್ಟಿ ಅಣೆಕಟ್ಟೆ ಎಷ್ಟು ದೂರ ಆಗತ್ರಿ ಇಲ್ಲಿತ್ರ? 8 ಕಿಲೋಮೀಟರ್ ಸರ್. ನೀರಾಗ ಹೋದ್ರ? ಹ್ಞೂ ಸರ್. 8 ಕಿಲೋಮೀಟರ್ ಸರ್. ಭಾಳ ಇಲ್ಲ ಸರ್, 8 ಕಿಲೋಮೀಟರ್ ಸರ್. ಆ ಕಡೆ ಏನಂತ 3 ಬಟ್ಟಿ ಚಿಗುರು ಬಟ್ಟಿ ಆಚೆ ಕಡೆ ಸರ್. ಅದು ಘಟ್ಟಪ್ರಭಾ ಅನ್ರಿ. ಈಚೆ ಕಡೆ ಕೃಷ್ಣ ಸರ್. ಅದು ಈಗ ಆಚೆ ಕಡೆ ದಂಡಿ ಕಾಣೋದು ಬಸವನಬಾಗೇವಾಡಿ ತಾಲೂಕನ್ರಿ? ಸರ್, ಅದು ಬೆಳಗಿ ತಾಲೂಕು ಸರ್. ಅದು ಬೆಳಗಿ ತಾಲೂಕ. ಆದ್ರ ಊರ್ ಆಚೆ ಕಡೆ ಬಸವನಬಾಗೇವಾಡಿ ಊರ್ ಕಾಂತಲ್ರಿ, ಬಸವನಬಾಗೇವಾಡಿ ಸರ್. ಯಾವ ಊರ್ರಿ ಅದು? ಅದು
ಚಿಮುರಿ ಅಲ್ಲ ಸರ್, ಇದು ಸಿದ್ಧನಾಥ ಗಣಿ ಗನಿ ಗನಿ ಸರ್, ಗಣಿ ಸಿದ್ಧನಾಥ. ಸಿದ್ಧನಾಥ ಸರ್, ಸಿದ್ಧನಾಥ ಹಚ್ಚಿ ಬರ್ತದೆ ಸರ್. ಇದು ಗನಿ ನೋಡಿ ಸರ್, ಹ್ಮ್ ಗನಿ ಮತ್ತು ಕಲ್ಕೊಪ್ಪ ಐತಲ್ಲ ಸರ್, ಹಾ ಹಾ ಸರ್ ಅದು ಬಾಯ್ಗಡೆ ಮತ್ತು ಕ್ಷೇತ್ರ. ಇದು ಏನು ಈ ಕಡೆ ಏನಂತಾರೆ ಒಟ್ಟು ಬೀಳಿಗೆ ತಾಲೂಕು ಸರ್. ಅದು ಬೀಳಿಗೆ ತಾಲೂಕು ಹೊಳೆ ಹಚ್ಚಕ್ಕಂದ್ರೆ 7 ಹಳ್ಳಿ ಸರ್. ಎಂತ ಪರ್ವತವಂತ ಜಮೀನ್ರಿ ಜಮೀನ್ರಿ. ಮತ್ತು ಅಷ್ಟು ದೇವಸ್ಥಾನ ಮತ್ತು ದೊಡ್ಡ ಇದ್ರಿ ಅದು ಐತಿಹಾಸಿಕ ಸ್ಥಳ ರೀ ಅದು. ಹ್ಮ್ ಅದನ್ನ ಇದು ಮಾಡಿದ್ರೆ ಇದನ್ನ ಆಗಂಗಿಲ್ಲ ನೆನೆಸ್ಕೊಂಡ್ರೆ. ಕರೆಕ್ಟ್. ಈಗ ಅಷ್ಟು ಮುನಿಗೆ ಬಿಟ್ಟಾವ್ರಿ. ಸಂಪೂರ್ಣ ಮುನಿಗೆ ಏನ ಜನವಸತಿ ಐತೇನ್ರಿ ಅಲ್ಲಿ? ಇಲ್ಲ, ಅಲ್ಲಿ ಕುರಿಗಾರು ಮತ್ತು ಇದು ಕುರಿ ಇದಾರಲ್ಲ ಸರ್, ಕುರಿಕಾಯರು ಇರ್ತಾರಲ್ರಿ. ಒಂದು 2,000 ಅದ ಸರ್ ಕುರಿ. 2,000 ಕುರಿ ಅದಾವ. ಎಷ್ಟ್ ಮಂದಿ ಎಷ್ಟ್ ಅದಾರ? ಮಂದಿ ಒಂದು 100 ಮಂದಿ ಇರ್ತಾರೆ ಸರ್. ಅಷ್ಟ. ಅವ್ರಿಗೆ ಊಟ ವಸತಿ ದಿನ ಅಪ್ ಅಂಡ್ ನೋಡಿ ಸರ್. ಇದು ಈ ಬೋಟ್ನ್ಯಾಗ ಹೋಗ್ತಾರನ್ರಿ? ದಿನ ಅಪ್ ಅಂಡ್ ಈಗ ಸಂಜೆ ಈಗ ಬಂದಾರ ಸರ್. ಹಾ ಈಗ ಬಂದಾರಲ್ರಿ, ಸಂಜೆ ನಡ್ತಾರೆ. ಹಾ ಸಂಜೆ ಮುಂದೆ ಆ ಕಡೆ ಬುತ್ತಿ ತಂದು ಬಿಡ್ತಾರೆ. 20 ಮಂದಿ. ಹ್ಮ್ ಅಂದ್ರೆ ಸಂಜೆನಾಗ ಕಾಲ್ ಬೇಕಲ್ರಿ, ಒಬ್ಬರೇ ಬೇರೆ ಇದಾಗ ಅಜ್ಜಿ ಹೆದಕ್ ಬರ್ತಲ್ಲ. ಮತ್ತ ಕಾಡು ಪ್ರಾಣಿ ಅವು ಇವು ಅದಾವನ್ರಿ ಅಲ್ಲಿ? ಅಂತ ಏನಿಲ್ಲ ಸರ್, ಏನಿಲ್ಲ ಅಂತ ಏನಿಲ್ಲ ಸರ್. ಮನಿಗಳು ಕಟ್ಟಡ ಅದಾವನ್ರಿ? ಇಲ್ಲ ಸರ್, ಏನೂ ಇಲ್ಲ. ಸಂಪೂರ್ಣವಾಗಿ ಮುನಿಬಿಟ್ಟವ್ರಿ. ಅಲ್ಲಿ ಜೋಬಡಿ ಮಾಡ್ಕೊಂಡಿರ್ತಾರೆ ಅವ್ರು. ಮತ್ತೆ ಈಗ ನಡಗಟ್ಟದೊಳಗೆ ಏನ್ ಗಿಡ ಅದಾವನ್ರಿ? ಗಿಡ ಇದು ಮಾಡಿರಲ್ಲ ಸರ್, ಫಾರೆಸ್ಟ್ ಅವ್ರು ಗಿಡ ಹಚ್ಚಾರಲ್ಲ ಸರ್. ಮತ್ತೆ ಕುರಿಗಳಿಗೆ ತಿನ್ನಾಕ ಸರ್ ಅಲ್ಲಿ ಎಷ್ಟೋ ಜಮೀನು ಮುನ್ಗಾಗಲ್ರಿ ಅದು. ಅದು ಐತನ? ಹಾ ಸರ್, ಅದು ಕನಿಷ್ಠ ಒಂದು 700-800 ಎಕರೆ ರೀ, ಬಟ್ ಮುನ್ಗಾಗಲ್ರಿ ಅದು. ಯಾವತ್ತು 524 ಮುನ್ಗಾಗಲ್ರಿ ಅದಕ್ಕೆ ಸರ್. ಹ್ಮ್ ಅವಾಗ ಅಲ್ಲಿ ಕುರಿ ಮತ್ತು ಕೋಳಿ ಅಂದ್ರೂ ಸಾಕಷ್ಟು ಸರ್. ಕೋಳಿ ಬಾಳ. ಹ್ಞೂ ರೀ, ಕೋಳಿ, ಕುದುರೆ, ಆಕಳುಗಳು, ಹಸು ಮತ್ತು ಎಮ್ಮೆ. ಹೆಚ್ಚು ಕಡಿಮೆ ಜನ ನಮ್ಮ ಜನಗಳು ಅಲ್ಲಿಂದ ಉತ್ಪನ್ನ, ಈಗಾದ್ರೂ ಉತ್ಪನ್ನ ಅಲ್ಲಿಂದನೇ ಬರ್ತೈತೆ ತಗೋತಾರ ಸರ್. ಆ ಕುರಿ ಕೋಳಿ ಬಿತ್ತುದು ಅದು ಏನಿಲ್ಲ ಸರ್. ಅಂದ್ರೆ ಇಲ್ಲಿ ಹೋಗಕ್ ಬರೋ ಭಾಳ ತೊಂದರೆ ಇರ್ತಲ್ರಿ, ಕರೆಕ್ಟ್. ಅದರಿಂದ ಇದು ಮಾಡೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.